ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಭಗವತಿ ಶ್ರೀ ರಾಧಾ ಮತ್ತು ಶ್ರೀ ದುರ್ಗೆಯ ಮಂತ್ರ, ಧ್ಯಾನ, ಪೂಜಾ ವಿಧಾನ ಹಾಗೂ ಸ್ತೋತ್ರದ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ. ನಾರದರು ಹೇಳಿದರು, ಪ್ರಭು, ಮೂಲ ಪ್ರಕೃತಿ ಆರಾಧ್ಯ ದೇವಿಯರ ಸಂಪೂರ್ಣ ಉಪಾಖ್ಯಾನವನ್ನು ಕೇಳಿಬಿಟ್ಟಿರುವೆ. ಅದರ ಶ್ರವಣ ಮಾತ್ರದಿಂದ ಪ್ರಾಣಿಯು ಜನ್ಮ ಮರಣದ ಬಂಧನದಿಂದ ಬಿಡುಗಡೆ ಹೊಂದುವನು. ಈಗ ನಾನು ಶ್ರುತಿಯಲ್ಲಿ ವರ್ಣಿತವಾದ ಭಗವತಿ ಶ್ರೀ ರಾಧಾ ಮತ್ತು ದುರ್ಗಾ ಇವರ ವೇದಗೋಪ್ಯ ರಹಸ್ಯ, ಅವರ ಮಂತ್ರಗಳ ಅನುಷ್ಠಾನ ಪ್ರಯೋಗಗಳನ್ನು ಕೇಳಲು ಬಯಸುವೆನು. ಮುನೀಶ್ವರರೇ, ತಾವು ಈ ಇಬ್ಬರು ಮಹಾದೇವಿಯರ ಮಹಿಮೆಯನ್ನು ಚೆನ್ನಾಗಿ ವರ್ಣಿಸಿರುವಿರಿ. ಇವರ ಮಹಿಮೆಯನ್ನು ಕೇಳಿ ಗದ್ಗದಿತನಾಗದವನು ಯಾರು ತಾನೇ ಇರಬಲ್ಲನು? ಅವರ ಅಂಶದಿಂದ ಈ ಇಡೀ ಜಗತ್ತು ವಿದ್ಯಮಾನವಾಗಿದೆ. ಆಕೆಯು ಚರಾಚರ ಜಗತ್ತಿನ ಶಾಸಕಿಯಾಗಿರುವಳು. ಆಕೆಯ ಭಕ್ತಿಯಿಂದ ಮಾನವರು ಸಹಜವಾಗಿ ಕೃತಾರ್ಥರಾಗಿ ಹೋಗುತ್ತಾರೆ. ಆ ಭಗವತಿ ಶ್ರೀ ರಾಧಾ ಮತ್ತು ದುರ್ಗೆಯ ಮಂತ್ರ ವಿಧಾನ, ಅನುಷ್ಠಾನದ ಪೂಜೆಯ ವಿಧಿಯನ್ನು ತಿಳಿಸುವ ಕೃಪೆ ಮಾಡಿರಿ. ಭಗವಾನ್ ನಾರಾಯಣನು ಹೇಳಿದನು, ನಾರದ, ಈ ವೇದವರ್ಣಿತ ರಹಸ್ಯವನ್ನು ನಿನಗೆ ತಿಳಿಸುವೆನು, ಕೇಳು. ಈ ಸರ್ವೋತ್ತಮ ಹಾಗೂ ಪರಾತ್ಪರ ಸಾರ ರಹಸ್ಯವನ್ನು ಕಂಡವರ ಮುಂದೆ ಹೇಳಬಾರದು. ಈ ರಹಸ್ಯವನ್ನು ಕೇಳಿ ಇತರರಿಗೆ ಹೇಳುವುದು ಉಚಿತವಲ್ಲ, ಏಕೆಂದರೆ ಇದು ಅತ್ಯಂತ ಗುಹ್ಯ ರಹಸ್ಯವಾಗಿದೆ. ಮೂಲ ಪ್ರಕೃತಿ ಸ್ವರೂಪಿಣಿ ಭಗವತಿ ಭುವನೇಶ್ವರಿಯಿಂದ ಜಗತ್ತಿನ ಉತ್ಪತ್ತಿಯ ಸಮಯ 2 ಶಕ್ತಿಗಳು ಪ್ರಕಟರಾದರು. ಶ್ರೀ ರಾಧೆಯು ಭಗವಾನ್ ಶ್ರೀಕೃಷ್ಣನ ಪ್ರಾಣಗಳ ಅಧಿಷ್ಠಾತ್ರಿ ದೇವಿಯಾಗಿರುವಳು ಮತ್ತು ಶ್ರೀ ದುರ್ಗಾ ಅವನ ಬುದ್ಧಿಯ ಅಧಿಷ್ಠಾತ್ರಿಯಾಗಿರುವಳು. ಈ ಇಬ್ಬರು ದೇವಿಯರೇ ಸಂಪೂರ್ಣ ಜಗತ್ತನ್ನು ನಿಯಂತ್ರಿಸುವರು ಹಾಗೂ ಪ್ರೇರಣೆಯನ್ನು ಕೊಡುವರು. ವಿರಾಟ್ ಆದಿ ಚರಾಚರ ಸಹಿತ ಸಂಪೂರ್ಣ ಜಗತ್ತು ಇವರ ಅಧೀನದಲ್ಲಿದೆ. ಆದ್ದರಿಂದ ಈ ಭಗವತಿ ಶ್ರೀ ರಾಧಾ ಮತ್ತು ದುರ್ಗೆಯರನ್ನು ಪ್ರಸನ್ನಗೊಳಿಸಲು ನಿರಂತರ ಅವರ ಉಪಾಸನೆ ಮಾಡಬೇಕು. ನಾರದ, ಮೊದಲಿಗೆ ನಾನು ಶ್ರೀ ರಾಧೆಯ ಮಂತ್ರವನ್ನು ತಿಳಿಸುವೆನು. ಭಕ್ತಿಯಿಂದ ಶ್ರವಣಿಸು. ಈ ಶ್ರೇಷ್ಠ ಮಂತ್ರವನ್ನು ಬ್ರಹ್ಮ, ವಿಷ್ಣು ಮೊದಲಾದ ದೇವತೆಗಳು ಸದಾ ಸೇವಿಸಿರುವರು. ಶ್ರೀ ರಾಧಾ ಎಂಬ ಈ ಶಬ್ದದ ಅಂತ್ಯದಲ್ಲಿ ಚತುರ್ಥಿ ವಿಭಕ್ತಿಯನ್ನು ಹಚ್ಚಿ ಅದರ ಮೇಲೆ ವನ್ಹಿಜಾಯ ಅರ್ಥಾತ್ ಸ್ವಾಹ ಶಬ್ದವನ್ನು ಜೋಡಿಸಬೇಕು. ಶ್ರೀ ರಾಧಾಯೈ ಸ್ವಾಹ, ಈ ರಾಧೆಯ ಷಡಕ್ಷರ ಮಂತ್ರವು ಧರ್ಮ ಅರ್ಥದ ಪ್ರಕಾಶಕವಾಗಿದೆ. ಇದರ ಆದಿಯಲ್ಲಿ ಮಾಯಾ ಬೀಜ ಹ್ರೀಂ ಪ್ರಯೋಗಿಸಿದರೆ ಇದು ಭಗವತಿ ಶ್ರೀ ರಾಧಾ ವಾಂಛಾ ಚಿಂತಾಮಣಿ ಮಂತ್ರವೆಂದು ಹೇಳುವರು. ಈ ಮಂತ್ರವು ಹೀಗಿದೆ: ಹ್ರೀಂ ಶ್ರೀ ರಾಧಾಯೈ ಸ್ವಾಹ. ಅಸಂಖ್ಯ ಮುಖ ನಾಲಿಗೆಯುಳ್ಳವರು ಕೂಡ ಈ ಮಂತ್ರದ ಮಹಾತ್ಮ್ಯವನ್ನು ವರ್ಣಿಸಲಾರರು. ಮೊಟ್ಟ ಮೊದಲಿಗೆ ಭಗವಾನ್ ಶ್ರೀಕೃಷ್ಣನು ಭಕ್ತಿಯಿಂದ ಈ ಮಂತ್ರವನ್ನು ಜಪ ಮಾಡಿದ್ದನು. ಆಗ ಭಗವಂತನು ಗೋಲೋಕದಲ್ಲಿದ್ದನು. ರಾಸದ ಪ್ರಾರಂಭವಾಗಿತ್ತು. ಮೂಲ ಪ್ರಕೃತಿ ಶ್ರೀ ರಾಧಾದೇವಿಯ ಆದೇಶದಂತೆ ಈ ಮಂತ್ರದ ಜಪದಲ್ಲಿ ಭಗವಂತನಿಗೆ ಪ್ರವೃತ್ತಿ ಉಂಟಾಗಿತ್ತು. ಮತ್ತೆ ಭಗವಾನ್ ಶ್ರೀಕೃಷ್ಣನು ವಿಷ್ಣುವಿಗೆ, ವಿಷ್ಣುವು ವಿರಾಟ್ ಬ್ರಹ್ಮನಿಗೆ, ಬ್ರಹ್ಮನು ಧರ್ಮದೇವತೆಗೆ, ಧರ್ಮನು ನನಗೆ ಇದನ್ನು ಉಪದೇಶಿಸಿದ್ದರು. ಹೀಗೆ ಪರಂಪರೆ ನಡೆದು ಬಂದಿದೆ. ನಾನು ನಿರಂತರ ಈ ಮಂತ್ರವನ್ನು ಜಪಿಸುತ್ತಿರುವೆನು. ಇದರಿಂದ ಋಷಿಗಳು ನನ್ನನ್ನು ಸಮ್ಮಾನಿಸುವರು. ಬ್ರಹ್ಮಾದಿ ಸಮಸ್ತ ದೇವತೆಗಳು ಸಂತೋಷದಿಂದ ನಿತ್ಯವೂ ಆ ಭಗವತಿ ರಾಧೆಯ ಧ್ಯಾನ ಮಾಡುವರು. ಏಕೆಂದರೆ ಶ್ರೀ ರಾಧೆಯ ಪೂಜೆ ಮಾಡದಿದ್ದರೆ ಭಗವಾನ್ ಶ್ರೀಕೃಷ್ಣನ ಪೂಜೆಗೆ ಅನಧಿಕಾರಿ ಎಂದು ತಿಳಿಯಲಾಗುತ್ತದೆ. ಅದಕ್ಕಾಗಿ ಸಮಸ್ತ ವಿಷ್ಣು ಭಕ್ತರು ಭಗವತಿ ಶ್ರೀ ರಾಧೆಯ ಉಪಾಸನೆಯನ್ನು ಅವಶ್ಯವಾಗಿ ಮಾಡಬೇಕು. ಈ ದೇವಿಯು ಭಗವಾನ್ ಶ್ರೀಕೃಷ್ಣನ ಪ್ರಾಣಗಳ ಅಧಿಷ್ಠಾತ್ರಿಯಾಗಿರುವಳು. ಆದ್ದರಿಂದ ಭಗವಂತನು ಈಕೆಯ ಅಧೀನದಲ್ಲಿರುತ್ತಾನೆ. ಇವಳು ಭಗವಾನ್ ಶ್ರೀಕೃಷ್ಣನ ರಾಸದ ನಿತ್ಯ ಸ್ವಾಮಿನಿಯಾಗಿರುವಳು. ಈ ರಾಧೆಯನ್ನು ಬಿಟ್ಟು ಶ್ರೀಕೃಷ್ಣನು ಕ್ಷಣ ಕಾಲವೂ ಇರಲಾರನು. ಸಮಸ್ತ ಕಾಮನೆಗಳನ್ನು ಸಿದ್ಧಗೊಳಿಸುವ ಕಾರಣ ಈ ದೇವಿಯ ಹೆಸರು ಶ್ರೀ ರಾಧಾ ಎಂದಾಯಿತು. ಉದ್ಧತವಾದ ಎಲ್ಲ ಮಂತ್ರಗಳಲ್ಲಿ ಈ ರಾಧೆಯ ಮಂತ್ರದ ಋಷಿ ನಾರಾಯಣನಾದ ನಾನೇ ಆಗಿರುವೆನು. ಗಾಯತ್ರಿ ಚಂದವಾಗಿದೆ,
ಶ್ರೀ ರಾಧಾ ಈ ಮಂತ್ರದ ದೇವತೆಯಾಗಿರುವಳು. ತಾರಾ ಬೀಜ ಮತ್ತು ಶಕ್ತಿ ಬೀಜವನ್ನು ಈಕೆಯ ಶಕ್ತಿ ಎಂದು ಹೇಳಲಾಗಿದೆ. ಮುನಿಯೇ, ರಾಸೇಶ್ವರಿ ಭಗವತಿ ಶ್ರೀ ರಾಧೆಯ ಧ್ಯಾನವನ್ನು ಸಾಮವೇದದಲ್ಲಿ ವರ್ಣಿಸಿದಂತೆ ಮಾಡಬೇಕು. ಭಗವತಿ ಶ್ರೀ ರಾಧೆಯ ವರ್ಣ ಬಿಳಿಯ ಸಂಪಿಗೆಯಂತಿದೆ. ಈಕೆಯ ಮುಖವು ಶರದೃತುವಿನ ಚಂದ್ರನೋ ಎಂದೆನಿಸುತ್ತದೆ. ಈಕೆಯ ಶ್ರೀ ವಿಗ್ರಹವು ಅಸಂಖ್ಯ ಚಂದ್ರರಂತೆ ಬೆಳಗುತ್ತಿದೆ. ಕಣ್ಣುಗಳು ಶರದೃತುವಿನ ಅರಳಿದ ಕಮಲದಂತೆ ಇವೆ. ತೊಂಡೆ ಹಣ್ಣಿನಂತಹ ತುಟಿಗಳಿದ್ದು ಸ್ಥೂಲ ಶ್ರೋಣಿ ಮತ್ತು ನಿತಂಬಗಳು ಓಡ್ಯಾಣದಿಂದ ಶೋಭಿಸುತ್ತಿವೆ. ಕುಂದ ಪುಷ್ಪದಂತೆ ಈಕೆಯ ಬೆಳ್ಳಗಿನ ದಂತಪಂಕ್ತಿಗಳು ವಿಚಿತ್ರ ಶೋಭೆಯನ್ನು ತಂದಿದೆ. ಪವಿತ್ರ ಚಿನ್ಮಯ ದಿವ್ಯ ರೇಷ್ಮೆಯ ವಸ್ತ್ರಗಳನ್ನು ತೊಟ್ಟುಕೊಂಡಿರುವಳು. ಈಕೆಯ ಪ್ರಸನ್ನ ಮುಖದಲ್ಲಿ ಮುಗುಳ್ನಗೆ ಆವರಿಸಿದೆ. ವಿಶಾಲ ಉರೋಜಗಳಿದ್ದು ರತ್ನಮಯ ಭೂಷಣಗಳಿಂದ ಅಲಂಕೃತಳಾದ ಈ ದೇವಿಯು ಸದಾ 12 ವರ್ಷದವಳಂತೆ ಕಂಡುಬರುವಳು. ಶೃಂಗಾರದ ಸಮುದ್ರವೋ ಎಂಬಂತಿದೆ. ಭಕ್ತರ ಮೇಲೆ ಕೃಪೆ ಮಾಡಲು ಈಕೆಯಲ್ಲಿ ಆಗಾಗ ಚಿಂತೆ ಉಂಟಾಗುತ್ತದೆ. ಇವಳು ತನ್ನ ಮುಡಿಯಲ್ಲಿ ಮಲ್ಲಿಗೆಯ ದಂಡೆಯನ್ನು ಧರಿಸಿರುವಳು. ಇದರಿಂದ ಈಕೆಯ ಶೋಭೆ ವಿಚಿತ್ರವಾಗಿದೆ. ಈಕೆಯ ಸರ್ವಾಂಗಗಳು ಸುಕುಮಾರವಾಗಿವೆ. ರಾಸಮಂಡಲದಲ್ಲಿ ವಿರಾಜಳಾಗಿ ಈ ದೇವಿಯು ಎಲ್ಲರಿಗೂ ಅಭಯವನ್ನು ಕರುಣಿಸುವಳು. ಈ ಶಾಂತ ಸ್ವರೂಪ ದೇವಿ ಸದಾ ಶಾಶ್ವತ ಯೌವನೆಯಾಗಿರುವಳು. ಗೋಪಿಯರ ಸ್ವಾಮಿನಿಯಾಗಿ ಈಕೆ ರತ್ನಮಯ ಸಿಂಹಾಸನದಲ್ಲಿ ವಿರಾಜಮಾನಳಾಗಿದ್ದಾಳೆ. ಈ ಪರಮೇಶ್ವರಿ ದೇವಿಯು ಭಗವಾನ್ ಶ್ರೀಕೃಷ್ಣನ ಪ್ರಾಣಗಳ ಅಧಿದೇವತೆಯಾಗಿರುವಳು. ವೇದಗಳು ಈಕೆಯನ್ನು ವರ್ಣನೆ ಮಾಡಿರುವವು. ಹೀಗೆ ಹೃದಯದಲ್ಲಿ ಧ್ಯಾನ ಮಾಡಿ ಎದುರಿಗೆ ಶಾಲಗ್ರಾಮಗಳ ಮೂರ್ತಿ, ಕಲಶ ಅಥವಾ ಅಷ್ಟದಳ ಯಂತ್ರದಲ್ಲಿ ಶ್ರೀ ರಾಧಾದೇವಿಯನ್ನು ಆವಾಹಿಸಿ ವಿಧಿವತ್ತಾಗಿ ಪೂಜೆ ಮಾಡಬೇಕು. ಅದರ ಕ್ರಮ ಇಂತಿದೆ. ಮೊದಲು ದೇವಿಯನ್ನು ಆವಾಹಿಸಿ ಆಸನಾದಿಗಳನ್ನು ಸಮರ್ಪಿಸಬೇಕು. ಮೂಲ ಮಂತ್ರವನ್ನು ಉಚ್ಚರಿಸಿ ಈ ಆಸನಾದಿ ಉಪಚಾರಗಳನ್ನು ಭಗವತಿಗೆ ಅರ್ಪಿಸಬೇಕು. ಈಕೆಯ ಚರಣಗಳಲ್ಲಿ ಪಾದ್ಯವನ್ನು ಕೊಡುವ ವಿಧಾನವಿದೆ. ಮಸ್ತಕದಲ್ಲಿ ಅರ್ಘ್ಯವನ್ನು ಕೊಡಬೇಕು. ಮುಖದ ಹತ್ತಿರ ಜಲವನ್ನು ತೋರಿಸಿ ಮೂಲ ಮಂತ್ರದಿಂದ 3 ಬಾರಿ ಆಚಮನ ಮಾಡಿಸಬೇಕು. ಇದಾದ ಬಳಿಕ ಮಧುಪರ್ಕವನ್ನು ನಿವೇದಿಸಿ ಶ್ರೀ ರಾಧೆಗೆ ಪಯಸ್ವಿನಿ ಗೋವನ್ನು ಅರ್ಪಿಸಬೇಕು. ಅನಂತರ ಆಕೆಯನ್ನು ಸ್ನಾನಗೃಹಕ್ಕೆ ಕರೆದುಕೊಂಡು ಹೋಗಿ ಅಲ್ಲೇ ಈಕೆಯ ಪೂಜೆಯನ್ನು ನೆರವೇರಿಸಬೇಕು. ಸುಗಂಧಿತ ತೈಲವನ್ನು ಹಚ್ಚಿ ವಿಧಿವತ್ತಾಗಿ ಸ್ನಾನ ಮಾಡಿಸಿದ ಬಳಿಕ 2 ವಸ್ತ್ರಗಳನ್ನು ಅರ್ಪಿಸಬೇಕು. ಅನೇಕ ಪ್ರಕಾರದ ಒಡವೆಗಳಿಂದ ಅಲಂಕರಿಸಿ ಚಂದನವನ್ನು ಅರ್ಪಿಸಬೇಕು. ಅನೇಕ ರೀತಿಯ ಪುಷ್ಪ ಮಾಲೆಗಳನ್ನು, ತುಳಸಿಯನ್ನು ನಿವೇದಿಸಬೇಕು. ಪಾರಿಜಾತ ಮತ್ತು ಕಮಲವೇ ಮುಂತಾದ ನಾನಾ ಹೂವುಗಳನ್ನು ಏರಿಸಬೇಕು. ಅನಂತರ ಪರಮೇಶ್ವರಿ ಶ್ರೀ ರಾಧೆಯ ಪವಿತ್ರ ಪರಿವಾರವನ್ನು ಅರ್ಚಿಸಬೇಕು. ಪೂರ್ವ, ಆಗ್ನೇಯ ಮತ್ತು ವಾಯವ್ಯದ ನಡುವೆ ಶ್ರೀ ರಾಧೆಯು ದಿಕ್ ಸಂಬಂಧಿ ಅಂಗದ ಪೂಜೆಯಾಗುತ್ತದೆ. ಇದಾದ ಬಳಿಕ ಅಷ್ಟದಳ ಯಂತ್ರವನ್ನು ಮುಂದಿರಿಸಿ ಅದರ ಅಗ್ರ ಭಾಗದಲ್ಲಿ ಮಾಲಾವತಿ, ಆಗ್ನೇಯದಲ್ಲಿ ಮಾಧವಿ, ದಕ್ಷಿಣದಲ್ಲಿ ರತ್ನಮಾಲ, ನೈಋತ್ಯದಲ್ಲಿ ಸುಶೀಲ, ಪಶ್ಚಿಮದಲ್ಲಿ ಶಶಿಕಲಾ, ವಾಯವ್ಯದಲ್ಲಿ ಪಾರಿಜಾತ, ಉತ್ತರದಲ್ಲಿ ಪರಾವತಿ, ಈಶಾನದಲ್ಲಿ ಸುಂದರಿ ಪ್ರಿಯಕಾರಿಣಿ. ಈ ದಿಕ್ಕುಗಳ ದಳಗಳಲ್ಲಿ ಬುದ್ಧಿವಂತರು ಮೇಲೆ ಹೇಳಿದ ದೇವಿಯನ್ನು ಪೂಜಿಸಬೇಕು. ಯಂತ್ರದಲ್ಲಿ ದಳಗಳ ಹೊರಗೆ ಬ್ರಹ್ಮಾದಿ ದೇವತೆಗಳನ್ನು, ಮುಂದೆ ದಿಕ್ಪಾಲಕರನ್ನು ಹಾಗೂ ವ್ರಜವೇ ಆದಿ ಆಯುಧಗಳನ್ನು ಅರ್ಚಿಸಿ ಈ ಪ್ರಕಾರ ಭಗವತಿ ಶ್ರೀ ರಾಧೆಯ ಪೂಜೆ ಮಾಡಬೇಕು. ಹಿಂದೆ ಹೇಳಿದ ಈ ದೇವತೆಗಳು ದೇವಿಯ ಆಭರಣವಾಗಿದೆ. ಇವರೊಂದಿಗೆ ಗಂಧಾದಿ ಉಪಚಾರಗಳಿಂದ ಶ್ರೀ ರಾಧೆಯನ್ನು ಅರ್ಚಿಸಬೇಕು. ಅನಂತರ ಈಕೆಯ ಸಹಸ್ರನಾಮವನ್ನು ಪಠಿಸಿ ಸ್ತುತಿಸಬೇಕು. ಪ್ರಯತ್ನಪೂರ್ವಕ ಈ ದೇವಿಯ ಮಂತ್ರವನ್ನು ಪ್ರತಿದಿನವೂ 1000 ಜಪ ಮಾಡುವ ವಿಧಾನವಿದೆ. ಈ ಪ್ರಕಾರ ರಾಸೇಶ್ವರಿ ಪರಮ ಪೂಜ್ಯ ಶ್ರೀ ರಾಧಾದೇವಿಯನ್ನು ಅರ್ಚಿಸುವವರು ಭಗವಾನ್ ಶ್ರೀ ವಿಷ್ಣುವಿನಂತೆ ಆಗಿ ಸದಾ ಗೋಲೋಕದಲ್ಲಿ ವಾಸಿಸುವರು. ಬುದ್ಧಿವಂತರು ಶುಭ ಸಂದರ್ಭದಲ್ಲಿ ಭಗವತಿ ಶ್ರೀ ರಾಧೆಯ ಜನ್ಮೋತ್ಸವವನ್ನು ಯಾರು ಆಚರಿಸುವರೋ ಆತನನ್ನು ರಾಸೇಶ್ವರಿ ಶ್ರೀ ರಾಧೆಯು ತನ್ನ ಸನ್ನಿಧಿಯನ್ನು ಕರುಣಿಸುವಳು. ಗೋಲೋಕದಲ್ಲಿ ಸದಾ ವಾಸಿಸುವ ಭಗವತಿ ಶ್ರೀ ರಾಧೆಯು ಯಾವುದೋ ಕಾರಣದಿಂದ ವೃಂದಾವನಕ್ಕೆ ಆಗಮಿಸಿದ್ದಳು. ಇಲ್ಲಿ ಹೇಳಿರುವ ಎಲ್ಲ ಮಂತ್ರಗಳ ವರ್ಣ ಸಂಖ್ಯೆಯ ವಿಧಾನಕ್ಕನುಸಾರವಾಗಿ ಆಗಬೇಕು. ಇದನ್ನು ಪುನಶ್ಚರಣ ಎಂದು ಹೇಳಲಾಗಿದೆ.
ಇದರಲ್ಲಿ ಮಂತ್ರದ ದಶಮಾಂಶ ಹೋಮ ಮಾಡಬೇಕು. ಹಾಲು, ಜೇನು, ತುಪ್ಪ ಮೊದಲಾದ ಸ್ವಾದಿಷ್ಟ ಪದಾರ್ಥಗಳಿಂದ ಕೂಡಿದ ಎಳ್ಳಿನಿಂದ ಭಕ್ತಿಪೂರ್ವಕ ಹವನ ಮಾಡಬೇಕು. ನಾರದರು ಹೇಳಿದರು, ಮುನಿಗಳೇ, ಈಗ ನೀವು ಭಗವತಿ ಶ್ರೀ ರಾಧೆಯು ಬೇಗನೆ ಪ್ರಸನ್ನಳಾಗುವಂತಹ ಸ್ತೋತ್ರವನ್ನು ತಿಳಿಸುವ ಕೃಪೆ ಮಾಡಿರಿ. ಭಗವಾನ್ ನಾರಾಯಣನು ಹೇಳಿದನು, ಭಗವತಿ ಪರಮೇಶಾನಿ, ನೀನು ರಾಸಮಂಡಲದಲ್ಲಿ ವಿರಾಜಿಸುತ್ತಿರುವೆ, ನಿನಗೆ ನಮಸ್ಕಾರ. ರಾಸೇಶ್ವರಿ, ಭಗವಾನ್ ಶ್ರೀಕೃಷ್ಣನು ನಿನಗೆ ಪ್ರಾಣಗಳಿಗಿಂತ ಹೆಚ್ಚು ಪ್ರಿಯನಾಗಿರುವನು, ನಿನಗೆ ನಮಸ್ಕಾರ. ಕರುಣಾರ್ಣವೇ, ನೀನು ತ್ರಿಲೋಕದ ಜನನಿಯಾಗಿರುವೆ, ನಾನು ನಿನಗೆ ವಂದಿಸುವೆನು, ನೀನು ನನ್ನ ಮೇಲೆ ಪ್ರಸನ್ನಳಾಗು. ಬ್ರಹ್ಮ, ವಿಷ್ಣು ಮೊದಲಾದ ಸಮಸ್ತ ದೇವತೆಗಳು ನಿನ್ನ ಚರಣ ಕಮಲಗಳನ್ನು ಉಪಾಸಿಸುತ್ತಾರೆ. ಜಗದಂಬೆ, ನೀನು ಸರಸ್ವತಿ, ಸಾವಿತ್ರಿ, ಶಂಕರಿ, ಗಂಗಾ, ಪದ್ಮಾವತಿ, ಷಷ್ಠಿ, ಮಂಗಳಚಂಡಿಕಾ ಈ ರೂಪಗಳಲ್ಲಿ ವಿರಾಜಿಸುತ್ತಿರುವೆ, ನಿನಗೆ ನಮಸ್ಕಾರ. ತುಳಸಿ ರೂಪೆ, ನಿನಗೆ ನಮಸ್ಕಾರ. ಲಕ್ಷ್ಮೀ ಸ್ವರೂಪಿಣಿ, ನಿನಗೆ ವಂದನೆಗಳು. ಭಗವತಿ ದುರ್ಗೆ, ನಿನಗೆ ಪ್ರಣಾಮಗಳು. ಸರ್ವರೂಪಿಣಿ, ನಿನಗೆ ನಮಸ್ಕಾರ. ಜನನಿ, ನೀನು ಮೂಲ ಪ್ರಕೃತಿ ಸ್ವರೂಪ ಹಾಗೂ ಕರುಣೆಯ ಸಾಗರವಾಗಿರುವೆ. ನಾವು ನಿನ್ನನ್ನು ಉಪಾಸಿಸುತ್ತೇವೆ. ಆದ್ದರಿಂದ ನೀನು ಈ ಸಂಸಾರ ಸಾಗರದಿಂದ ನಮ್ಮನ್ನು ಉದ್ಧರಿಸು. ತ್ರಿಕಾಲ ಸಂಧ್ಯೆಗಳಲ್ಲಿ ಶ್ರೀರಾಧೆಯನ್ನು ಸ್ಮರಿಸುತ್ತಾ ಆಕೆಯ ಈ ಸ್ತೋತ್ರವನ್ನು ಪಠಿಸುವವನಿಗೆ ಎಂದಿಗೂ ಯಾವುದೇ ವಸ್ತುಗಳು ಕಿಂಚಿತ್ತಾದರೂ ದುರ್ಲಭವಿರುವುದಿಲ್ಲ. ಆಯುಷ್ಯ ಮುಗಿದು ಶರೀರ ತ್ಯಜಿಸಿ ಆ ಭಾಗ್ಯಶಾಲಿಯು ಗೋಲೋಕಕ್ಕೆ ಹೋಗಿ ರಾಸಮಂಡಲದಲ್ಲಿ ನಿತ್ಯವೂ ಸ್ಥಾನ ಪಡೆಯುವನು. ಈ ಪರಮ ರಹಸ್ಯವನ್ನು ಕಂಡವರ ಮುಂದೆ ಹೇಳಬಾರದು. ವಿಪ್ರವರನೇ, ಈ ಭಗವತಿ ಶ್ರೀ ದುರ್ಗೆಯ ಈಗ ಶ್ರೀ ದುರ್ಗೆಯ ಪೂಜಾ ವಿಧಾನವನ್ನು ಕೇಳು. ಇದರ ಶ್ರವಣ ಮಾತ್ರದಿಂದ ಘೋರ ವಿಪತ್ತುಗಳು ಓಡಿ ಹೋಗುವವು. ಈ ಭಗವತಿ ದುರ್ಗೆಯ ಉಪಾಸನೆ ಮಾಡದವನು ಈ ಜಗತ್ತಿನಲ್ಲಿ ಯಾರೂ ಇಲ್ಲವೇ ಇಲ್ಲ. ಏಕೆಂದರೆ ಈಕೆಯು ಎಲ್ಲರ ಉಪಾಸ್ಯಳು, ಎಲ್ಲರ ಜನನಿಯು, ಶೈವಿ ಶಕ್ತಿ ದೇವಿಯು ಬಹಳ ಅದ್ಭುತಳಾಗಿರುವಳು. ಆ ಭಗವತಿ ದುರ್ಗೆಯು ಎಲ್ಲರ ಬುದ್ಧಿಯ ಅಧಿಷ್ಠಾತ್ರಿಯಾಗಿರುವಳು. ಅಂತರ್ಯಾಮಿ ರೂಪದಿಂದ ಎಲ್ಲರ ಒಳಗೆ ಈಕೆಯು ವಾಸಿಸುವಳು. ಘೋರ ಸಂಕಟದಿಂದ ರಕ್ಷಿಸುವ ಕಾರಣ ಜಗತ್ತಿನಲ್ಲಿ ಇವಳು ದುರ್ಗಾ ಎಂದು ಪ್ರಸಿದ್ಧಳಾಗಿರುವಳು. ಶೈವ ಮತ್ತು ವೈಷ್ಣವರಿಂದ ನಿರಂತರ ಈಕೆಯ ಉಪಾಸನೆ ನಡೆಯುತ್ತದೆ. ಈ ಮೂಲ ಪ್ರಕೃತಿ ಶ್ರೀ ದುರ್ಗಾದೇವಿಯ ಸತ್ ಪ್ರಯತ್ನದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರ ನಡೆಯುತ್ತಾ ಇರುತ್ತದೆ. ಈಗ ಈಕೆಯ ಉತ್ತಮ ನವಾಕ್ಷರ ಮಂತ್ರವನ್ನು ವರ್ಣಿಸುವೆನು. ಸರಸ್ವತಿ ಬೀಜ ಅಂದರೆ ಐಂ, ಭುವನೇಶ್ವರಿಯ ಬೀಜ ಕ್ಲೀಂ, ಕಾಮ ಬೀಜ ಕ್ಲೀಂ, ಈ ಮೂರನ್ನು ಮೊದಲಿಗೆ ಪ್ರಯೋಗಿಸಿ ಚಾಮುಂಡಾಯೈ ಎಂಬ ಪದವನ್ನು ಸೇರಿಸಿ ಮತ್ತೆ ವಿಚ್ಛೆ ಎಂಬ ಈ 2 ಅಕ್ಷರಗಳನ್ನು ಜೋಡಿಸಬೇಕು. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಛೆ. ಇದೇ ಮನುಪ್ರೋಕ್ತ ನವಾಕ್ಷರ ಮಂತ್ರವಾಗಿದೆ. ಉಪಾಸಕರಿಗೆ ಇದು ಕಲ್ಪವೃಕ್ಷದಂತೆ ಇದೆ. ಈ ನವಾರ್ಣ ಮಂತ್ರದ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರು 3 ಋಷಿಗಳು. ಗಾಯತ್ರಿ, ಉಷ್ಣಿಕ್, ತ್ರಿಷ್ಟುಪ್ ಇವು 3 ಛಂದಗಳಾಗಿವೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ದೇವತೆಗಳು ಹಾಗೂ ರಕ್ತದಂತಿಗ ದುರ್ಗಾ ಭ್ರಾಮರಿ ಬೀಜವಾಗಿದೆ. ನಂದ, ಶಾಕಂಭರಿ, ಭೀಮಾ ಶಕ್ತಿಗಳು ಎಂದು ಹೇಳಲಾಗಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಪ್ರಾಪ್ತಿಗಾಗಿ ಈ ಮಂತ್ರವನ್ನು ಪ್ರಯೋಗಿಸಲಾಗುತ್ತದೆ. ಐಂ ಹ್ರೀಂ ಕ್ಲೀಂ ಇವು 3 ಬೀಜ ಮಂತ್ರಗಳು. ಚಾಮುಂಡಾಯೈ ಇವು 4 ಅಕ್ಷರಗಳು ಹಾಗೂ ವಿಚ್ಛೆ ಇವು 2 ಅಕ್ಷರಗಳು ಮಂತ್ರದ ಅಂಗವಾಗಿವೆ. ಪ್ರತಿಯೊಂದರ ಜೊತೆಗೆ ನಮಃ, ಸ್ವಾಹ, ವಷಟ್, ಹುಂ, ಔಷಟ್ ಮತ್ತು ಫಟ್ ಈ 6 ಜಾತಿ ಸಂಜ್ಞಕ ವರ್ಣಗಳನ್ನು ಹಚ್ಚಿ ಶಿಖೆ, 2 ಕಣ್ಣುಗಳು, 2 ಕಿವಿಗಳು, ಮೂಗು, ಮುಖ, ಗುದ ಮೊದಲಾದ ಸ್ಥಾನಗಳಲ್ಲಿ ಈ ಮಂತ್ರದ ವರ್ಣಗಳನ್ನು ನ್ಯಾಸ ಮಾಡಬೇಕು. ಈ ಪ್ರಕಾರ ಧ್ಯಾನ ಮಾಡಬೇಕು. ಮಹಾಕಾಳಿಯ ಧ್ಯಾನವು ಹೀಗಿರುವುದು. 3 ನೇತ್ರಗಳಿಂದ ಶೋಭಿಸುವ ಭಗವತಿ ಮಹಾಕಾಳಿಯನ್ನು ನಾನು ಉಪಾಸನೆ ಮಾಡುತ್ತೇನೆ. ಆಕೆಯು ತನ್ನ ಕೈಗಳಲ್ಲಿ ಖಡ್ಗ, ಚಕ್ರ, ಗದೆ, ಬಾಣ, ಧನಸ್ಸು, ಪರಿಘ, ಶೂಲ, ಭುಷುಂಡಿ, ಮಸ್ತಕ ಮತ್ತು ಶಂಖ ಇವನ್ನು ಧರಿಸಿರುವಳು. ಅವಳ ಸರ್ವಾಂಗಗಳಲ್ಲಿ ದಿವ್ಯ ಆಭೂಷಣಗಳು ಭೂಷಿತವಾಗಿವೆ.
ಆಕೆಯ ಶರೀರದ ಕಾಂತಿಯು ನೀಲಮಣಿಯಂತಿದೆ. ಅವಳು 10 ಮುಖ ಮತ್ತು 10 ಕಾಲುಗಳಿಂದ ಕೂಡಿರುವಳು. ಕಮಲಾಸನ ಬ್ರಹ್ಮದೇವರು ಮಧುಕೈಟಭರನ್ನು ವಧಿಸಲಿಕ್ಕಾಗಿ ಈ ಮಹಾಕಾಳಿಯ ಉಪಾಸನೆ ಮಾಡಿದ್ದರು. ಈ ಪ್ರಕಾರ ಕಾಮಬೀಜ ಸ್ವರೂಪಿಣಿ ಭಗವತಿ ಮಹಾಕಾಳಿಯ ಧ್ಯಾನ ಮಾಡಬೇಕು. ಮಹಾಲಕ್ಷ್ಮಿಯ ಧ್ಯಾನ. ಯಾವಳು ತನ್ನ ಕೈಗಳಲ್ಲಿ ಅಕ್ಷಮಾಲ, ಪರಶು, ಗದೆ, ಬಾಣ, ವಜ್ರ, ಪದ್ಮ, ಧನುಸ್ಸು, ಕುಂಡಿಕ, ದಂಡ, ಶಕ್ತಿ, ಖಡ್ಗ, ಗುರಾಣಿ, ಗಂಟೆ, ಮಧುಪಾತ್ರೆ, ತ್ರಿಶೂಲ, ಪಾಶ ಮತ್ತು ಸುದರ್ಶನ ಚಕ್ರವನ್ನು ಧರಿಸಿರುವಳು. ಯಾರ ವರ್ಣ ಅರುಣವಾಗಿದೆಯೋ, ಕೆಂಪು ಕಮಲದ ಮೇಲೆ ವಿರಾಜಿಸುತ್ತಿರುವಳು, ಆ ಮಹಿಷಾಸುರ ಮರ್ದಿನಿ ಭಗವತಿ ಮಹಾಲಕ್ಷ್ಮಿಯನ್ನು ನಾನು ಭಜಿಸುತ್ತೇನೆ. ಮಹಾಸರಸ್ವತಿಯ ಧ್ಯಾನ. ಮಹಾಸರಸ್ವತಿಯು ಕರಕಮಲಗಳಲ್ಲಿ ಗಂಟೆ, ಶೂಲ, ನೇಗಿಲು, ಶಂಖ, ವನಕೆ, ಚಕ್ರ, ಧನುಸ್ಸು, ಬಾಣ ಇವನ್ನು ಧರಿಸಿಕೊಂಡಿರುವಳು. ಕುಂದ ಪುಷ್ಪದಂತೆ ಮನೋಹರ ಕಾಂತಿಯಾಗಿದೆ. ಶುಂಭಾದಿ ದೈತ್ಯರನ್ನು ನಾಶ ಮಾಡುವವಳು. ವಾಣಿ ಬೀಜ ಸ್ವರೂಪಳು. ಸಚ್ಚಿದಾನಂದಮಯ ವಿಗ್ರಹದಿಂದ ಸಚ್ಚಿದಾನಂದಮಯ ವಿಗ್ರಹದಿಂದ ಸಂಪನ್ನಳು ಆದ ಭಗವತಿ ಮಹಾಸರಸ್ವತಿಯನ್ನು ನಾನು ಧರಿಸುತ್ತೇನೆ. ಪ್ರಾಜ್ಞವೇ, ಈಗ ಮಂತ್ರವನ್ನು ಹೇಳುವೆನು ಕೇಳು. 6 ಕೋಣಗಳುಳ್ಳ ತ್ರಿಕೋಣ ಯಂತ್ರವಿರಬೇಕು. ಸುತ್ತಲೂ ಅಷ್ಟದಳ ಕಮಲವಿರಲಿ. ಕಮಲದಲ್ಲಿ 24 ದಳಗಳಿರಬೇಕು. ಅದು ಭೂಗ್ರಹದಿಂದ ಯುಕ್ತವಾಗಿರಬೇಕು. ಹೀಗೆ ಯಂತ್ರದ ವಿಷಯದಲ್ಲಿ ಚಿಂತಿಸಬೇಕು. ಶಾಲಗ್ರಾಮ, ಕಲಶ, ಯಂತ್ರ, ಪ್ರತಿಮೆ, ಬಾಣಚಿಹ್ನೆ ಅಥವಾ ಸೂರ್ಯನಲ್ಲಿ ಏಕನಿಷ್ಠನಾಗಿ ಭಗವತಿಯನ್ನು ಭಾವಿಸಿ ಪೂಜೆ ಮಾಡಬೇಕು. ಜಯ, ವಿಜಯ ಆದಿ ಶಕ್ತಿಗಳಿಂದ ಸಂಪನ್ನ ಪೀಠದ ಮೇಲೆ ದೇವಿಯನ್ನು ಅರ್ಚಿಸುವುದು ಶ್ರೇಷ್ಠವೆಂದು ತಿಳಿಯಲಾಗಿದೆ. ಯಂತ್ರದ ಪೂರ್ವ ಕೋಣದಲ್ಲಿ ಸರಸ್ವತಿ ಸಹಿತ ಬ್ರಹ್ಮ, ನೈಋತ್ಯ ಕೋಣದಲ್ಲಿ ಲಕ್ಷ್ಮೀ ಸಹಿತ ಶ್ರೀಹರಿ, ವಾಯವ್ಯ ಕೋಣದಲ್ಲಿ ಪಾರ್ವತಿ ಸಹಿತ ಶಂಭು ಇವರನ್ನು ಪೂಜಿಸಬೇಕು. ದೇವಿಯ ಉತ್ತರದಲ್ಲಿ ಸಿಂಹವನ್ನು, ಬಲಭಾಗದಲ್ಲಿ ಮಹಿಷಾಸುರನನ್ನು ಪೂಜಿಸುವ ನಿಯಮವಿದೆ. 6 ಕೋಣಗಳಲ್ಲಿ ಕ್ರಮವಾಗಿ ನಂದಜ, ರಕ್ತದಂತಿಕ, ಶಾಕಂಭರಿ, ಶಿವ, ದುರ್ಗಾ, ಭೀಮ, ಭ್ರಾಮರಿ ಇವರನ್ನು ಪೂಜಿಸಬೇಕು. 8 ದಳಗಳಲ್ಲಿ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ನಾರಸಿಂಹಿ, ಐಂದ್ರಿ ಮತ್ತು ಚಾಮುಂಡ ಇವರನ್ನು ಅರ್ಚಿಸಬೇಕು. ಅನಂತರ 24 ದಳಗಳಲ್ಲಿ ಪೂರ್ವದಿಂದ ಕ್ರಮವಾಗಿ ವಿಷ್ಣುಮಾಯೆ, ಚೇತನ, ಬುದ್ಧಿ, ನಿದ್ರೆ, ಸುಧಾ, ಕಾಯ, ಪರಾಶಕ್ತಿ, ದ್ರಷ್ಟ, ತ್ರಷ್ಟ, ಕೃಷ್ಣ, ಕ್ರಾಂತಿ, ಶಾಂತಿ, ಜಾತಿ, ಅಜ್ಜ, ಶಾಂತಿ, ಶ್ರದ್ಧಾ, ಕೀರ್ತಿ, ಲಕ್ಷ್ಮಿ, ಧೃತಿ, ವೃತ್ತಿ, ಶ್ರುತಿ, ಸ್ಮೃತಿ, ದಯ, ತುಷ್ಟಿ, ಪುಷ್ಟಿ, ಮಾತಾ, ಭ್ರಾಂತಿ ಈ ದೇವಿಯರನ್ನು ಪೂಜಿಸಬೇಕು. ಅನಂತರ ಭೂಗ್ರಹ ಕೋಣದಲ್ಲಿ ಗಣಪತಿ, ಕ್ಷೇತ್ರಪಾಲ, ಬತುಕ ಮತ್ತು ಯೋಗಿನಿ ಇವರನ್ನು ಪೂಜೆ ಮಾಡಬೇಕು. ಬಳಿಕ ವಜ್ರ ಮೊದಲಾದ ಆಯುಧಗಳೊಂದಿಗೆ ಇಂದ್ರಾದಿ ಲೋಕಪಾಲಕರನ್ನು ಪೂಜೆ ಮಾಡಬೇಕು. ಹೀಗೆಯೇ ದೇವಿಯ ಆವರಣ ಅಂದರೆ ಪರಿಕರಗಳ ಸಹಿತ ಪೂಜೆ ನಡೆಯುತ್ತದೆ. ಭಗವತಿ ದುರ್ಗೆಯು ಪ್ರಸನ್ನಳಾಗಲು ಬಗೆ ಬಗೆಯ ರಾಜೋಪಚಾರಗಳನ್ನು ಆಕೆಗೆ ಅರ್ಪಿಸಬೇಕು. ಅನಂತರ ಅರ್ಥವನ್ನು ಗಮನದಲ್ಲಿಟ್ಟು ನವಾರ್ಣ ಮಂತ್ರದ ಜಪ ಮಾಡಬೇಕು. ಮುಂದೆ ಮತ್ತೆ ಭಗವತಿಯ ಮುಂದೆ ಸಪ್ತಶತಿ ಸ್ತೋತ್ರದ ಪಾಠ ಮಾಡಬೇಕು. ಈ ಸ್ತೋತ್ರಕ್ಕೆ ಸಮಾನವಾದ ಇನ್ನೊಂದು ಸ್ತೋತ್ರವು 3 ಲೋಕಗಳಲ್ಲಿ ಇಲ್ಲ. ಪ್ರತಿದಿನವೂ ಈ ಸ್ತೋತ್ರದಿಂದ ಭಗವತಿ ದುರ್ಗೆಯನ್ನು ಪ್ರಸನ್ನಗೊಳಿಸಲು ತೊಡಗಿರಬೇಕು. ಹೀಗೆ ಮಾಡುವವನು ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳ ಆಲಯವೇ ಆಗುವನು. ವಿಪ್ರನೇ, ಹೀಗೆ ಭಗವತಿ ದುರ್ಗೆಯ ಪೂಜೆಯ ವಿಧಿಯನ್ನು ನಿನಗೆ ತಿಳಿಸಿದೆ. ಇದರ ಪ್ರಭಾವದಿಂದ ಮನುಷ್ಯನು ಕೃತಾರ್ಥನಾಗುವನು. ಸಮಸ್ತ ದೇವತೆಗಳು, ಭಗವಾನ್ ಶ್ರೀಹರಿ, ಬ್ರಹ್ಮ, ಪ್ರಮುಖ ಮನುಗಳು, ಜ್ಞಾನನಿಷ್ಠ ಋಷಿಗಳು, ಆಶ್ರಮವಾಸಿ ಯೋಗಿಗಳು ಹಾಗೂ ಲಕ್ಷ್ಮಿಯೇ ಆದಿ ದೇವಿಯರು ಹೀಗೆ ಎಲ್ಲರೂ ಈ ಭಗವತಿ ಶ್ರೀ ದುರ್ಗೆಯ ಧ್ಯಾನ ಮಾಡುತ್ತಾರೆ. ಭಗವತಿ ದುರ್ಗೆಯ ಸ್ಮರಣೆ ಉಂಟಾದಾಗಲೇ ಜನ್ಮದ ಸಫಲತೆ ಎಂದು ತಿಳಿಯಲಾಗುತ್ತದೆ. 14 ಮನುಗಳು ಭಗವತಿ ಶ್ರೀ ದುರ್ಗೆಯ ಚರಣಗಳನ್ನು ಧ್ಯಾನಿಸಿಯೇ ಮನು ಪದವಿಯನ್ನು ಪಡೆದುಕೊಂಡರು. ಈ ದುರ್ಗೆಯ ಕೃಪೆಯಿಂದಲೇ ದೇವತೆಗಳು ತಮ್ಮ ತಮ್ಮ ಸ್ಥಾನಗಳಲ್ಲಿ ವಿರಾಜಿಸುತ್ತಾರೆ. ಮುನಿಯೇ, ಈ ಸಂಪೂರ್ಣ ಉಪಾಖ್ಯಾನವು ಪರಮ ರಹಸ್ಯಮಯವಾಗಿದೆ. ಇದರಲ್ಲಿ ಪ್ರಕೃತಿ ದೇವಿಯ
5 ಮುಖ್ಯ ಸ್ವರೂಪಗಳು ಹಾಗೂ ಆಕೆಯ ಅಂಶಗಳು ವರ್ಣಿತವಾಗಿವೆ. ಇದನ್ನು ನಿತ್ಯ ಶ್ರವಣ ಮಾಡುವುದರಿಂದ ಮನುಷ್ಯನು 4 ಪ್ರಕಾರದ ಪುರುಷಾರ್ಥಗಳನ್ನು ಪಡೆದುಕೊಳ್ಳುವನು. ಇದರಲ್ಲಿ ಸಂಶಯವಿಲ್ಲ. ನನ್ನ ಈ ವಾಣಿಯು ತ್ರಿವಾರ ಸತ್ಯವಾಗಿದೆ. ಈ ರಹಸ್ಯದ ಪ್ರಭಾವದಿಂದ ಸಂತಾನಹೀನನು ಪುತ್ರವಂತನು, ವಿದ್ಯೆಯ ಅಭಿಲಾಷಿಯು ವಿದ್ವಾಂಸನು ಆಗುವನು. ಇಷ್ಟೇ ಅಲ್ಲ, ಯಾರಿಗೆ ಯಾವ ಯಾವ ವಸ್ತುವಿನ ಕಾಮನೆ ಇರುತ್ತದೋ ಅವನಿಗೆ ಈ ರಹಸ್ಯದ ಶ್ರವಣದಿಂದ ಆಯಾ ಮನೋರಥಗಳು ಪ್ರಾಪ್ತವಾಗುತ್ತವೆ. ನವರಾತ್ರಿಯಲ್ಲಿ ಮನಸ್ಸಿಟ್ಟು ಭಗವತಿ ದುರ್ಗೆಯ ಸನ್ನಿಧಿಯಲ್ಲಿ ಈ ಸ್ತೋತ್ರವನ್ನು ಪಠಿಸಬೇಕು. ಇದರಿಂದ ಜಗದ್ಧಾತ್ರಿ ಭಗವತಿ ಜಗದಂಬೆಯು ಅವಶ್ಯವಾಗಿ ಸಂತುಷ್ಟಳಾಗುವಳು. ಪ್ರತಿದಿನ ಈ ಸಪ್ತಶತಿ ಸ್ತೋತ್ರದ ಒಂದು ಅಧ್ಯಾಯವನ್ನಾದರೂ ಪಠಿಸಿದರೆ ಭಗವತಿಯು ಅವನಿಗೆ ಅನುಕೂಲಳಾಗುವಳು. ಏಕೆಂದರೆ ಈ ಸಪ್ತಶತಿ ಸ್ತೋತ್ರವು ದೇವಿಯನ್ನು ಪ್ರಸನ್ನಗೊಳಿಸಲು ಪರಮ ಸಾಧನೆಯಾಗಿದೆ. ಈ ವಿಷಯದಲ್ಲಿ ಯಥಾವಿಧಿ ಶಕುನವನ್ನು ಪರೀಕ್ಷಿಸಬೇಕು. ಕುಮಾರಿಯ ದಿವ್ಯ ಹಸ್ತದಿಂದ ಅಥವಾ ಬಟುಕನ ಕೈಯಿಂದ ಈ ಪರೀಕ್ಷೆ ನಡೆಯುತ್ತದೆ. ತನ್ನ ಮನೋರಥದ ನಿಮಿತ್ತ ಸಂಕಲ್ಪ ಮಾಡಿ ಪುಸ್ತಕವನ್ನು ಅರ್ಚಿಸುವ ವಿಧಾನವಿದೆ. ಅನಂತರ ಜಗದೀಶ್ವರಿ ದೇವಿ ಜಗದಂಬೆಯನ್ನು ಪುನಃ ಪುನಃ ವಂದಿಸಬೇಕು. ಆಗ ಓರ್ವ ಕನ್ಯೆಯನ್ನು ಚೆನ್ನಾಗಿ ಸ್ನಾನ ಮಾಡಿಸಿ ಇಲ್ಲಿ ಕುಳ್ಳಿರಿಸಬೇಕು. ಆಕೆಯನ್ನು ವಿಧಿವತ್ತಾಗಿ ಪೂಜೆ ಮಾಡಿ ಆಕೆಗೆ ಸ್ವರ್ಣ ಶಲಾಕ ಅಂದರೆ ಬಂಗಾರದ ಕಡ್ಡಿಯನ್ನು ಅರ್ಪಿಸಬೇಕು. ಆ ಕನ್ಯೆಯು ಪ್ರಸನ್ನಗೊಂಡರೆ ಭಗವತಿಯು ಪ್ರಸನ್ನಳಾಗುವಳು. ಅಪ್ರಸನ್ನಳಾದರೆ ಭಗವತಿಯು ಅಪ್ರಸನ್ನತೆ, ಉದಾಸೀನಳಾದರೆ ಭಗವತಿಯ ಉದಾಸೀನತೆ ಎಂದು ತಿಳಿಯಬೇಕು. ದೇವಿಯ ಪ್ರಸನ್ನತೆ, ಅಪ್ರಸನ್ನತೆ ಅಥವಾ ಉದಾಸೀನತೆಗೆ ಅನುಸಾರ ಕರ್ಮದ ಶುಭ ಅಥವಾ ಅಶುಭ ಫಲವಾಗುವುದು ನಿಶ್ಚಿತವಾಗಿದೆ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.